ಬಸವನತ್ತದಿಂದ ಮತ್ತೆ ಕೋಡಿ ರಾಮಚಂದ್ರ ಗೇಟ್ ವರೆಗೂ ಸರ್ವಿಸ್ ರಸ್ತೆ ಇಲ್ಲ. ಇತರ ನಮಸ್ಕಾರ, ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಇವತ್ತೇನು ಈ ಚೆನ್ನೈ ಮತ್ತೆ ಬೆಂಗಳೂರು ಹೈವೇ ಇದೆ, ಹೈವೇ ಹತ್ರ ಕೋಲಾರ ಮುಂಭಾಗದಲ್ಲಿ ಅಮಾನಿಕೆರೆ ಮುಂಭಾಗ ಮತ್ತೆ SDC ಕಾಲೇಜ್ ಮುಂಭಾಗ ಬಸವನತ್ತದಿಂದ ಮತ್ತೆ ಕೋಡಿ ರಾಮಚಂದ್ರ ಗೇಟ್ ವರೆಗೂ ಸರ್ವಿಸ್ ರಸ್ತೆ ಇಲ್ಲ. ಸೊ ಈ ಭಾಗದಲ್ಲಿ ಬಸವನತ್ತದಿಂದ ಸುಮಾರು ಒಂದು 100ರಿಂದ 150 ಜನ ಯಾರ್ಯಾರು ಜಲಪ್ಪ ಹಾಸ್ಪಿಟಲ್ಗೆ ಇದು ದಿನಗೂಲಿ ಕಾರ್ಯಕ್ರಮ ಇದು ಕೂಲಿ ಕೆಲಸಕ್ಕಾಗಿ ಹೋಗ್ತಾರೆ. ಸೊ ಇಲ್ಲಿ ಸರ್ವಿಸ್ ರಸ್ತೆ ಇಲ್ಲದ ಕಾರಣ ಇಲ್ಲಿ ತುಂಬಾ ಆಕ್ಸಿಡೆಂಟ್ಗಳು ನಡೀತವೆ. ಸೊ ಇದು ದಿನನಿತ್ಯ ನಾವು ಈ ರೋಡಲ್ಲಿ ಕೆಲಸಕ್ಕೆ ಹೋಗೋದ್ರಿಂದ ತುಂಬಾ ತೊಂದರೆ ಆಗೈತೆ. ಇಲ್ಲಿ ಸರ್ವಿಸ್ ರೋಡ್ ಇಲ್ದಿದ್ದ ಕಾರಣ ಸುಮಾರು ಜನ ಎಲ್ಲ ಆಕ್ಸಿಡೆಂಟ್ಗಳಾಗೋದು, ಬಿದ್ದೋಗೋದು ಎಲ್ಲ ಮಾಡ್ತಾರೆ. ಈ ಕಡೆಯಿಂದನೂ ಗಾಡಿ ಬರುತ್ತೆ, ಈ ಕಡೆಯಿಂದನೂ ಗಾಡಿ ಬರುತ್ತೆ. ನೋಡಿ ಟ್ರಾಕ್ಟರ್ ಹೋಗ್ತಾ ಇದೆ, ನೋಡಿ ಎಷ್ಟು ತೊಂದರೆ ಆಗುತ್ತೆ. ನೋಡಿ ಇಲ್ಲಿ ಒಂದು ಲಾರಿ ಬಂತು, ಆ ಕಡೆ ಒಂದು ಟ್ರಾಕ್ಟರ್ ಹೋಗ್ತಾ ಇದೆ. ಆಕ್ಸಿಡೆಂಟ್ಗಳಂತೂ ತುಂಬಾ ಇಲ್ಲಿ ಸರ್ವಿಸ್ ರಸ್ತೆ ಇರಲ್ಲ. ಸೊ ತುಂಬಾ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತವೆ. ಅವ್ರನ್ನ ಕೇಳೋಣ, ಇಲ್ಲಿ ಸ್ಥಳೀಯರಿದ್ದಾರೆ. ಇಲ್ಲಿ ಸರ್ವಿಸ್ ರೋಡ್ ಇಲ್ದಿದ್ದ ಕಾರಣ ಸುಮಾರು ಜನ ಎಲ್ಲ ಆಕ್ಸಿಡೆಂಟ್ಗಳಾಗೋದು, ಬಿದ್ದೋಗೋದು ಎಲ್ಲ ಮಾಡ್ತಾರೆ. ಇಲ್ಲಿ ಈ ಸರ್ವಿಸ್ ರೋಡ್ ಇಂದ ಹಿಡಿದು ಕೋಡ್ರಾಮಚಂದ್ರವರೆಗೂ ಸರ್ವಿಸ್ ರೋಡ್ ಹಾಕ್ಬೇಕು. ಹಾಗೆ ಹೈವೇನಲ್ಲಿ ಈ ಸರ್ವಿಸ್ ರೋಡ್ಗೆ ನಮ್ಮ ಸ್ಪೀಡ್ ಹಂಪ್ಸ್ಗಳು ಹಾಕ್ಬೇಕು. ಗಾಡಿಗಳೆಲ್ಲ 100 ಸ್ಪೀಡಲ್ಲಿ ಬಂದು ಅವ್ರವ್ರೇ ಗುದ್ಕೊಂಡು ಇದಾಗ್ತಾ ಇದ್ದಾರೆ. ಮೊನ್ನೆ 3 ದಿನದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ನಿನ್ನೆ ಒಂದು ಆಗೈತೆ. ಸರ್ವಿಸ್ ರೋಡಲ್ಲೇ ಹಂಪ್ಸ್ಗಳಾಕ್ಬೇಕಂತೇಳಿ ನಾವು ಕೇಳ್ಕಂತ ಇಲ್ಲಿಂದ ಕೋಡ್ರಾಮಚಂದ್ರವರೆಗೂ ತೆರವುಗೊಳಿಸ್ಬೇಕು ನಮ್ಗೆ ಸರ್ವಿಸ್ ರೋಡ್ ಅಂತೇಳಿ ನಾವು ಮನವಿ ಮಾಡ್ಕೊಂತ ಇದ್ವಿ. ಈ ಭಾಗದಿಂದ ಅಂದ್ರೆ ಬಸವನತ್ತ, ಕೋಗನಹಳ್ಳಿ ಮತ್ತೆ ದೊಡ್ಡಾಸಳ ಈ ಕಡೆಯಿಂದ ಏನಾದ್ರೂ ನಾವು ಈ ಟಮಕ ಅಥವಾ RL ಜಾಲಪ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಇದೇ ರಸ್ತೆನೇ ಉಪಯೋಗಿಸ್ಬೇಕು. ಮತ್ತೆ ಈ ಕೆಳಗಿನ ಪೇಟೆ ಭಾಗಕ್ಕೆ ಮತ್ತೆ ಚಿಕ್ಕಬಳ್ಳಾಪುರ ರಸ್ತೆ ಹೋಗ್ಬೇಕಾದ್ರೂ ಇದೇ ರಸ್ತೆನೇ ಉಪಯೋಗಿಸ್ಬೇಕು. ಆ ಕಾರಣದಿಂದ ಇಲ್ಲಿ ಸರ್ವಿಸ್ ರೋಡ್ ಬರೀ ಒಂದು 200ರಿಂದ 250 ಮೀಟರ್ ಸರ್ವಿಸ್ ರಸ್ತೆ ಇಲ್ಲ. ಅದೇ ಸರ್ವಿಸ್ ರಸ್ತೆ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಗ್ರಾಮಸ್ಥರು ಆಗ್ರಹ ಮಾಡಿದ್ಮೇಲೆ ನಾವು ವಿಡಿಯೋ ಮಾಡ್ತೀವಿ. ಇನ್ನೊಬ್ರು ಈ ಊರ್ದಂತ ಒಬ್ಬ ಹಿರಿಯರಿದ್ದಾರೆ, ಅವ್ರ ಹತ್ರ ಮಾತಾಡಿ. ನಮಸ್ಕಾರ ಎಲ್ಲ ನಮ್ಗೆ ಇದ್ರಕ ಇಲ್ಲಿ ತುಂಬಾ ಅನಾನುಕೂಲ ಆಗ್ಬಿಟ್ಟೈತೆ. ಸರ್ವಿಸ್ ರೋಡ್ ಇಲ್ದಿದ್ದ ಕಾರಣಕ್ಕೋಸ್ಕರಾಗಿ ಜನ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗೈತೆ. ಈ ಕಡೆಯಿಂದ ಆಪೋಸಿಟ್ ಹೋಗ್ಬೇಕಾದ್ರೆ ಲೈಟ್ ಆಪೋಸಿಟ್ ಲೈಟ್ ಬಂದ್ರೆ ಏನೂ ಕಾಣೋದಿಲ್ಲ. ದಯವಿಟ್ಟು ಇದನ್ನ ಸ್ವಲ್ಪ ಸರಿಪಡಿಸ್ಕೊಡ್ಬೇಕು. ಅಷ್ಟು ಮಾತ್ರ ನಾವು ವಿನಂತಿ ಮಾಡ್ತೀವಿ. ಇನ್ನೇನು ಮಾತಾಡೋಕ್ಕೂ ನಾವು ಇಲ್ಲ. ನಮ್ಮ ಅಣ್ಣವರು ಇದ್ದಾರೆ, ಅವ್ರು ಮಾತಾಡ್ತಾರೆ, ಶೀನಣ್ಣವರು. ನೋಡಿ, ಹಾಗೆ ಈಗ ಒಂದು ಟ್ರಾಕ್ಟರ್ ಬರ್ತಾ ಇದೆ ನೋಡಿ, ನೀವು ಚಿತ್ರಾವಳಿಗಳಲ್ಲಿ ನೋಡ್ಬೋದು. ಈಗ ಒಂದು ಟ್ರಾಕ್ಟರ್ ಹೋಗ್ತದೆ, ನೋಡ್ಕೊಳ್ಳಿ. ಹಂಗೆ ನೋಡಿ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದನೂ ಗಾಡಿ ಬರುತ್ತೆ, ಈ ಕಡೆಯಿಂದನೂ ಗಾಡಿ ಬರುತ್ತೆ. ನೋಡಿ ಟ್ರಾಕ್ಟರ್ ಹೋಗ್ತಾ ಇದೆ, ನೋಡಿ ಎಷ್ಟು ತೊಂದರೆ ಆಗುತ್ತೆ. ನೋಡಿ ಇಲ್ಲಿ ಒಂದು ಲಾರಿ ಬಂತು, ಆ ಕಡೆ ಒಂದು ಟ್ರಾಕ್ಟರ್ ಹೋಗ್ತಾ ಇದೆ. ಆಕ್ಸಿಡೆಂಟ್ಗಳಂತೂ ತುಂಬಾ ಇಲ್ಲಿ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ. ಅದೇ ತರ ಇನ್ನೊಬ್ಬ ಮುಖಂಡರಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ. ನೋಡಿ, ನಮಸ್ಕಾರ. ಸುಮಾರು 2010 ಓಪನ್ ಆಗಿದೆ NH ಇದು ಸರ್ವಿಸ್ ರೋಡ್ ಇವಾಗ ಮಾಡೇ ಇಲ್ಲ. ಇಲ್ಲಿಂದ ಕೋಡಿ ರಾಮಚಂದ್ರ ಗೇಟ್ ಗಂಟ ಆಗ್ಬೇಕು. ಸುಮಾರು ದಿನನಿತ್ಯ ಅಂದ್ರೆ ಕೂಡ ಸುಮಾರು ಜನ ಸಂಚಾರ. ಆ ಕಡೆ ಹೋದ್ರೆ ಟನ್ನೇಜ್ ಗಾಡಿ ಇರೋರು ಕಟ, ಈ ಕಡೆ ಹೋದ್ರೆ ಜನಗಳ ಕಟ. ಲೈಟ್ ಬಂದ್ರೆ ಆಪೋಸಿಟ್ ಬಂದ್ರೆ ಏನು ಕಣ್ಣು ಕಾಣಿಸಲ್ಲ. ಇದು ಆದಷ್ಟು ಬೇಗ NH ಅವರು ಇದನ್ನ ಗಮನ ಕರ್ಕೊಂಡು ಕೋಡಿ ರಾಮಚಂದ್ರ ಅಂದ್ರೆ SDC ಕಾಲೇಜ್ ಮುಂಭಾಗದಿಂದ ಹಿಡ್ಕೊಂಡು ಕೋಡಿ ರಾಮಚಂದ್ರ ಗೇಟ್ ಗಂಟ ಸರ್ವಿಸ್ ರೋಡ್ ಮಾಡ್ಕೊಂಡು ಅಂತೇಳಿ ಸುಮಾರು ಸಾರಿ ಲ್ಯಾಂಕ್ ಅವ್ರಿಗೆ ನಾವು ಮನವಿ ಮಾಡಿದ್ರೆ, ಆದ್ರೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ. ದಯವಿಟ್ಟು ಇದೊಂದು ನಮ್ಮ ಮಲ್ಲೇಶ್ ಬಾಬಣ್ಣವರು ದಯವಿಟ್ಟು ಇದನ್ನ ಸ್ವೀಕರಿಸಬೇಕು. ಇದನ್ನ ಆದಷ್ಟು ಬೇಗ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಅವರ ಮನೆಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇದು ದಿನನಿತ್ಯ ನಾವು ಈ ರೋಡಲ್ಲಿ ಕೆಲಸಕ್ಕೆ ಹೋಗೋದ್ರಿಂದ ತುಂಬಾ ತೊಂದರೆ ಆಗೈತೆ. RL ಜಾಲಪ್ಪ ಹಾಸ್ಪಿಟಲ್ ಸುಮಾರು ಇಲ್ಲಿ ಈ ರೋಡಲ್ಲಿ ಬೆಳಿಗ್ಗೆ ಇದ್ರೆ 105 ಜನ ಈ ರೋಡಲ್ಲಿ ಕೆಲಸಕ್ಕೆ ಬರ್ತಾರೆ, ಸಂಜೆ 105 ಜನ ಈ ಕಡೆ ಬರ್ತಾರೆ. ಇದನ್ನು ದಯವಿಟ್ಟು ಇದ್ರ ಸರಿಪಡಿಸ್ಕೊಡ್ಬೇಕು. ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಮಾತ್ರ ನಾವು ನಿಮ್ಮ ಗಮನಕ್ಕೆ ತಂದಿದ್ದೀರಿ.